ಇಂತೂ ಈಗ ಮೈಸೂರಿನಲ್ಲಿ ದರ್ಶನ್ ಸಿನಿಮಾ ಚಿತ್ರೀಕರಣಕ್ಕೆ ಎಲ್ಲ ಶುಭಾರಂಭ ದೊರೆತಿರುವಂತದ್ದು. ಈಗ ಚಿತ್ರೀಕರಣಕ್ಕೆ ಆರಂಭಗೊಂಡಿದೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದ ಬಳಿ ಬೌನ್ಸರ್ ನಿಯೋಜನೆ ಕೂಡಗೊಂಡಿದ್ದಾರೆ. ಸಾರ್ವಜನಿಕರು ಸೇರಿ ಯಾರಿಗೂ ಕೂಡ ಒಳಗೆ ಪ್ರವೇಶ ಇಲ್ಲ, ಅಷ್ಟೊಂದು ಭದ್ರತೆ ಇದೆ. ನಜರ್ಬಾದ್ನಲ್ಲಿರುವಂತಹ ಸರ್ಕಾರಿ ಅತಿಥಿ ಗೃಹದ ಬಳಿ ಸಿನಿಮಾ ಶೂಟಿಂಗ್ನವರಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂತದ್ದು. ಸರ್ಕಾರಿ ಅತಿಥಿ ಗೃಹಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಅದನ್ನು ಹೊರತುಪಡಿಸಿ ಬೇರೆ ಯಾರಿಗೂ, ಅಂದ್ರೆ ಸಾರ್ವಜನಿಕರು ಇರಬಹುದು ಅಥವಾ ಅಭಿಮಾನಿಗಳಿರಬಹುದು, ಇವರು ಯಾರಿಗೂ ಕೂಡ ಅಲ್ಲಿ ಪ್ರವೇಶ ಇಲ್ಲ. ಸರ್ಕಾರಿ ಅತಿಥಿ ಗೃಹದ 3 ದ್ವಾರದಲ್ಲೂ ಕೂಡ ಬೌನ್ಸರ್ಗಳ ನಿಯೋಜನೆ ಮಾಡಲಾಗಿದೆ. ಬಿಗಿ ಭದ್ರತೆಯಲ್ಲಿ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಶೂಟಿಂಗ್ ಕೂಡ ನಡೀತಾ ಇರುವಂತದ್ದು. ಹಿಂದೆ ಸಾಕಷ್ಟು ಬಾರಿ ಬೆಂಗಳೂರಲ್ಲೂ ಕೂಡ ಶೂಟಿಂಗ್ ನಡೆಸಲಾಗಿತ್ತು. ಸೊ ಅದಾದ ನಂತರ ಮೈಸೂರಿನಲ್ಲಿ ಈಗ ಚಿತ್ರೀಕರಣ ಮುಂದುವರಿತಾ ಇದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ವಿನೋದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಅಂತೂ ಇಂತೂ ಈಗ ಮೈಸೂರಿನಲ್ಲಿ ಡೆವಿಲ್ ಚಿತ್ರೀಕರಣದ ಶೂಟಿಂಗ್ ಶುರುವಾಗ್ತಾ ಇರುವಂತದ್ದು. ಜೊತೆಗೆ ಸಾರ್ವಜನಿಕರೇ ಆಗಲಿ ಅಭಿಮಾನಿಗಳಿಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಸದ್ಯ ಅಪ್ಡೇಟ್ಸ್ ಅನ್ನ ನೀಡೋದಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಿಕೇಶ್, ಈಗಾಗಲೇ ಏನು ಡೆವಿಲ್ ಸಿನಿಮಾದಲ್ಲಿ ಮೈಸೂರಿನಲ್ಲಿ ಚಿತ್ರೀಕರಣ ನಡೆದಿದೆ. ಆ ಸಂದರ್ಭದಲ್ಲಿಯೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಅವರು ಕೂಡ ಅರೆಸ್ಟ್ ಆಗಿದ್ರು. ಸುಮಾರು 6-7 ತಿಂಗಳ ಕಾಲ ಜೈಲು ವಾಸ ಅನುಭವಿಸಿ ವಾಪಸ್ ಬಂದಿದ್ದಾರೆ. ಈಗ ಮತ್ತೆ ಮೈಸೂರಿನಿಂದಲೇ ಏನು ಡೆವಿಲ್ ಚಿತ್ರ ಶೂಟಿಂಗ್ ಆರಂಭ ಆಗಿರ್ಬೋದು. ಇವತ್ತಿನಿಂದ 4 ದಿನಗಳ ಕಾಲ ಮೈಸೂರಿನ ಸರ್ಕಾರಿ ಅತಿಥಿ ಗೃಹ ಇರ್ಬೋದು, ಲಲಿತ್ ಮಹಲ್ ಪ್ಯಾಲೇಸ್ ಇರ್ಬೋದು, ಜೊತೆಗೆ ದಂಡೆಲೋಕ 3 ಸ್ಥಳಗಳಲ್ಲಿ ಈಗಾಗಲೇ ಗುರುತು ಮಾಡಲಾಗಿದೆ. 4 ದಿನಗಳ ಕಾಲ ದರ್ಶನ್ ಅವರು ಶೂಟಿಂಗ್ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಷರತ್ತುಬದ್ಧವಾಗಿ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಸುತ್ತಕ್ಕೂ ಈಗಾಗಲೇ ಶೂಟಿಂಗ್ ಸೆಟ್ಗೂ ಕೂಡ ನಟ ದರ್ಶನ್ ಅವರು ಆಗಮಿಸಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸುಮಾರು ಸಂಜೆ 5 ಗಂಟೆವರೆಗೂ ಕೂಡ ಈ ಶೂಟಿಂಗ್ ನಲ್ಲಿ ದರ್ಶನ್ ಅವರು ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಸರ್ಕಾರಿ ಅತಿಥಿ ಗೃಹಕ್ಕೆ ಹೋಗುವಂತಹ 3 ಬಾಗಿಲುಗಳಿದೆ, ಗೇಟ್ಗಳಿದೆ. ಆ ಗೇಟ್ಗಳಲ್ಲಿ ಬಂದ್ ಮಾಡಲಾಗಿದೆ. ಕೇವಲ ಏನು ಶೂಟಿಂಗ್ ಸ್ಕಿಟ್ಗೆ ಹೋಗಿರುವಂತಹ ಆಕ್ಟರ್ಗಳಿರ್ಬೋದು, ಜೊತೆಗೆ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಸಾರ್ವಜನಿಕರಿರ್ಬೋದು, ದರ್ಶನ್ ಫ್ಯಾನ್ಸ್ ಇರ್ಬೋದು, ಮಾಧ್ಯಮದವರು ಯಾರಿಗೂ ಕೂಡ ಒಳಗೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಬದಲಾಗಿ ಹೊರಗಡೆ ನಿಂತು ಎಲ್ಲರಿಗೂ ಕೂಡ ನೋಡುವಂತಹ ಅವಕಾಶ ಸದ್ಯಕ್ಕೆ ಕೊಟ್ಟಿರುವಂತದ್ದು. ಲಿಕೇಶ್, ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗೆ. ಇಂತೂ ಈಗ ಮೈಸೂರಿನಲ್ಲಿ ದರ್ಶನ್ ಸಿನಿಮಾ ಚಿತ್ರೀಕರಣಕ್ಕೆ ಎಲ್ಲ ಶುಭಾರಂಭ ದೊರೆತಿರುವಂತದ್ದು. ಈಗ ಚಿತ್ರೀಕರಣಕ್ಕೆ ಆರಂಭಗೊಂಡಿದೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದ ಬಳಿ ಬೌನ್ಸರ್ ನಿಯೋಜನೆ ಕೂಡಗೊಂಡಿದ್ದಾರೆ. ಸಾರ್ವಜನಿಕರು ಸೇರಿ ಯಾರಿಗೂ ಕೂಡ ಒಳಗೆ ಪ್ರವೇಶ ಇಲ್ಲ, ಅಷ್ಟೊಂದು ಭದ್ರತೆ ಇದೆ. ನಜರ್ಬಾದ್ನಲ್ಲಿರುವಂತಹ ಸರ್ಕಾರಿ ಅತಿಥಿ ಗೃಹದ ಬಳಿ ಸಿನಿಮಾ ಶೂಟಿಂಗ್ನವರಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂತದ್ದು. ಸರ್ಕಾರಿ ಅತಿಥಿ ಗೃಹಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಅದನ್ನು ಹೊರತುಪಡಿಸಿ ಬೇರೆ ಯಾರಿಗೂ, ಅಂದ್ರೆ ಸಾರ್ವಜನಿಕರು ಇರಬಹುದು ಅಥವಾ ಅಭಿಮಾನಿಗಳಿರಬಹುದು, ಇವರು ಯಾರಿಗೂ ಕೂಡ ಅಲ್ಲಿ ಪ್ರವೇಶ ಇಲ್ಲ. ಸರ್ಕಾರಿ ಅತಿಥಿ ಗೃಹದ 3 ದ್ವಾರದಲ್ಲೂ ಕೂಡ ಬೌನ್ಸರ್ಗಳ ನಿಯೋಜನೆ ಮಾಡಲಾಗಿದೆ. ಬಿಗಿ ಭದ್ರತೆಯಲ್ಲಿ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಶೂಟಿಂಗ್ ಕೂಡ ನಡೀತಾ ಇರುವಂತದ್ದು. ಹಿಂದೆ ಸಾಕಷ್ಟು ಬಾರಿ ಬೆಂಗಳೂರಲ್ಲೂ ಕೂಡ ಶೂಟಿಂಗ್ ನಡೆಸಲಾಗಿತ್ತು. ಸೊ ಅದಾದ ನಂತರ ಮೈಸೂರಿನಲ್ಲಿ ಈಗ ಚಿತ್ರೀಕರಣ ಮುಂದುವರಿತಾ ಇದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ವಿನೋದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಅಂತೂ ಇಂತೂ ಈಗ ಮೈಸೂರಿನಲ್ಲಿ ಡೆವಿಲ್ ಚಿತ್ರೀಕರಣದ ಶೂಟಿಂಗ್ ಶುರುವಾಗ್ತಾ ಇರುವಂತದ್ದು. ಜೊತೆಗೆ ಸಾರ್ವಜನಿಕರೇ ಆಗಲಿ ಅಭಿಮಾನಿಗಳಿಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಸದ್ಯ ಅಪ್ಡೇಟ್ಸ್ ಅನ್ನ ನೀಡೋದಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಿಕೇಶ್, ಈಗಾಗಲೇ ಏನು ಡೆವಿಲ್ ಸಿನಿಮಾದಲ್ಲಿ ಮೈಸೂರಿನಲ್ಲಿ ಚಿತ್ರೀಕರಣ ನಡೆದಿದೆ. ಆ ಸಂದರ್ಭದಲ್ಲಿಯೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಅವರು ಕೂಡ ಅರೆಸ್ಟ್ ಆಗಿದ್ರು. ಸುಮಾರು 6-7 ತಿಂಗಳ ಕಾಲ ಜೈಲು ವಾಸ ಅನುಭವಿಸಿ ವಾಪಸ್ ಬಂದಿದ್ದಾರೆ. ಈಗ ಮತ್ತೆ ಮೈಸೂರಿನಿಂದಲೇ ಏನು ಡೆವಿಲ್ ಚಿತ್ರ ಶೂಟಿಂಗ್ ಆರಂಭ ಆಗಿರ್ಬೋದು. ಇವತ್ತಿನಿಂದ 4 ದಿನಗಳ ಕಾಲ ಮೈಸೂರಿನ ಸರ್ಕಾರಿ ಅತಿಥಿ ಗೃಹ ಇರ್ಬೋದು, ಲಲಿತ್ ಮಹಲ್ ಪ್ಯಾಲೇಸ್ ಇರ್ಬೋದು, ಜೊತೆಗೆ ದಂಡೆಲೋಕ 3 ಸ್ಥಳಗಳಲ್ಲಿ ಈಗಾಗಲೇ ಗುರುತು ಮಾಡಲಾಗಿದೆ. 4 ದಿನಗಳ ಕಾಲ ದರ್ಶನ್ ಅವರು ಶೂಟಿಂಗ್ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಷರತ್ತುಬದ್ಧವಾಗಿ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಸುತ್ತಕ್ಕೂ ಈಗಾಗಲೇ ಶೂಟಿಂಗ್ ಸೆಟ್ಗೂ ಕೂಡ ನಟ ದರ್ಶನ್ ಅವರು ಆಗಮಿಸಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸುಮಾರು ಸಂಜೆ 5 ಗಂಟೆವರೆಗೂ ಕೂಡ ಈ ಶೂಟಿಂಗ್ ನಲ್ಲಿ ದರ್ಶನ್ ಅವರು ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಸರ್ಕಾರಿ ಅತಿಥಿ ಗೃಹಕ್ಕೆ ಹೋಗುವಂತಹ 3 ಬಾಗಿಲುಗಳಿದೆ, ಗೇಟ್ಗಳಿದೆ. ಆ ಗೇಟ್ಗಳಲ್ಲಿ ಬಂದ್ ಮಾಡಲಾಗಿದೆ. ಕೇವಲ ಏನು ಶೂಟಿಂಗ್ ಸ್ಕಿಟ್ಗೆ ಹೋಗಿರುವಂತಹ ಆಕ್ಟರ್ಗಳಿರ್ಬೋದು, ಜೊತೆಗೆ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಸಾರ್ವಜನಿಕರಿರ್ಬೋದು, ದರ್ಶನ್ ಫ್ಯಾನ್ಸ್ ಇರ್ಬೋದು, ಮಾಧ್ಯಮದವರು ಯಾರಿಗೂ ಕೂಡ ಒಳಗೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಬದಲಾಗಿ ಹೊರಗಡೆ ನಿಂತು ಎಲ್ಲರಿಗೂ ಕೂಡ ನೋಡುವಂತಹ ಅವಕಾಶ ಸದ್ಯಕ್ಕೆ ಕೊಟ್ಟಿರುವಂತದ್ದು. ಲಿಕೇಶ್, ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗೆ. ಇಂತೂ ಈಗ ಮೈಸೂರಿನಲ್ಲಿ ದರ್ಶನ್ ಸಿನಿಮಾ ಚಿತ್ರೀಕರಣಕ್ಕೆ ಎಲ್ಲ ಶುಭಾರಂಭ ದೊರೆತಿರುವಂತದ್ದು. ಈಗ ಚಿತ್ರೀಕರಣಕ್ಕೆ ಆರಂಭಗೊಂಡಿದೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದ ಬಳಿ ಬೌನ್ಸರ್ ನಿಯೋಜನೆ ಕೂಡಗೊಂಡಿದ್ದಾರೆ. ಸಾರ್ವಜನಿಕರು ಸೇರಿ ಯಾರಿಗೂ ಕೂಡ ಒಳಗೆ ಪ್ರವೇಶ ಇಲ್ಲ, ಅಷ್ಟೊಂದು ಭದ್ರತೆ ಇದೆ. ನಜರ್ಬಾದ್ನಲ್ಲಿರುವಂತಹ ಸರ್ಕಾರಿ ಅತಿಥಿ ಗೃಹದ ಬಳಿ
ಸಿನಿಮಾ ಶೂಟಿಂಗ್ನವರಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂತದ್ದು. ಸರ್ಕಾರಿ ಅತಿಥಿ ಗೃಹಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಅದನ್ನು ಹೊರತುಪಡಿಸಿ ಬೇರೆ ಯಾರಿಗೂ, ಅಂದ್ರೆ ಸಾರ್ವಜನಿಕರು ಇರಬಹುದು ಅಥವಾ ಅಭಿಮಾನಿಗಳಿರ್ಬೋದು, ಇವರು ಯಾರಿಗೂ ಕೂಡ ಅಲ್ಲಿ ಪ್ರವೇಶ ಇಲ್ಲ. ಸರ್ಕಾರಿ ಅತಿಥಿ ಗೃಹದ 3 ದ್ವಾರದಲ್ಲೂ ಕೂಡ ಬೌನ್ಸರ್ಗಳ ನಿಯೋಜನೆ ಮಾಡಲಾಗಿದೆ. ಬಿಗಿ ಭದ್ರತೆಯಲ್ಲಿ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಶೂಟಿಂಗ್ ಕೂಡ ನಡೀತಾ ಇರುವಂತದ್ದು. ಹಿಂದೆ ಸಾಕಷ್ಟು ಬಾರಿ ಬೆಂಗಳೂರಲ್ಲೂ ಕೂಡ ಶೂಟಿಂಗ್ ನಡೆಸಲಾಗಿತ್ತು. ಸೊ ಅದಾದ ನಂತರ ಮೈಸೂರಿನಲ್ಲಿ ಈಗ ಚಿತ್ರೀಕರಣ ಮುಂದುವರಿತಾ ಇದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ವಿನೋದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಅಂತೂ ಇಂತೂ ಈಗ ಮೈಸೂರಿನಲ್ಲಿ ಡೆವಿಲ್ ಚಿತ್ರೀಕರಣದ ಶೂಟಿಂಗ್ ಶುರುವಾಗ್ತಾ ಇರುವಂತದ್ದು. ಜೊತೆಗೆ ಸಾರ್ವಜನಿಕರೇ ಆಗಲಿ ಅಭಿಮಾನಿಗಳಿಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಸದ್ಯ ಅಪ್ಡೇಟ್ಸ್ ಅನ್ನ ನೀಡೋದಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಿಕೇಶ್, ಈಗಾಗಲೇ ಏನು ಡೆವಿಲ್ ಸಿನಿಮಾದಲ್ಲಿ ಮೈಸೂರಿನಲ್ಲಿ ಚಿತ್ರೀಕರಣ ನಡೆದಿದೆ. ಆ ಸಂದರ್ಭದಲ್ಲಿಯೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಅವರು ಕೂಡ ಅರೆಸ್ಟ್ ಆಗಿದ್ರು. ಸುಮಾರು 6-7 ತಿಂಗಳ ಕಾಲ ಜೈಲು ವಾಸ ಅನುಭವಿಸಿ ವಾಪಸ್ ಬಂದಿದ್ದಾರೆ. ಈಗ ಮತ್ತೆ ಮೈಸೂರಿನಿಂದಲೇ ಏನು ಡೆವಿಲ್ ಚಿತ್ರ ಶೂಟಿಂಗ್ ಆರಂಭ ಆಗಿರ್ಬೋದು. ಇವತ್ತಿನಿಂದ 4 ದಿನಗಳ ಕಾಲ ಮೈಸೂರಿನ ಸರ್ಕಾರಿ ಅತಿಥಿ ಗೃಹ ಇರ್ಬೋದು, ಲಲಿತ್ ಮಹಲ್ ಪ್ಯಾಲೇಸ್ ಇರ್ಬೋದು, ಜೊತೆಗೆ ದಂಡೆಲೋಕ 3 ಸ್ಥಳಗಳಲ್ಲಿ ಈಗಾಗಲೇ ಗುರುತು ಮಾಡಲಾಗಿದೆ. 4 ದಿನಗಳ ಕಾಲ ದರ್ಶನ್ ಅವರು ಶೂಟಿಂಗ್ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಷರತ್ತುಬದ್ಧವಾಗಿ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಸುತ್ತಕ್ಕೂ ಈಗಾಗಲೇ ಶೂಟಿಂಗ್ ಸೆಟ್ಗೂ ಕೂಡ ನಟ ದರ್ಶನ್ ಅವರು ಆಗಮಿಸಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸುಮಾರು ಸಂಜೆ 5 ಗಂಟೆವರೆಗೂ ಕೂಡ ಈ ಶೂಟಿಂಗ್ ನಲ್ಲಿ ದರ್ಶನ್ ಅವರು ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಸರ್ಕಾರಿ ಅತಿಥಿ ಗೃಹಕ್ಕೆ ಹೋಗುವಂತಹ 3 ಬಾಗಿಲುಗಳಿದೆ, ಗೇಟ್ಗಳಿದೆ. ಆ ಗೇಟ್ಗಳಲ್ಲಿ ಬಂದ್ ಮಾಡಲಾಗಿದೆ. ಕೇವಲ ಏನು ಶೂಟಿಂಗ್ ಸ್ಕಿಟ್ಗೆ ಹೋಗಿರುವಂತಹ ಆಕ್ಟರ್ಗಳಿರ್ಬೋದು, ಜೊತೆಗೆ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಸಾರ್ವಜನಿಕರಿರ್ಬೋದು, ದರ್ಶನ್ ಫ್ಯಾನ್ಸ್ ಇರ್ಬೋದು, ಮಾಧ್ಯಮದವರು ಯಾರಿಗೂ ಕೂಡ ಒಳಗೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಬದಲಾಗಿ ಹೊರಗಡೆ ನಿಂತು ಎಲ್ಲರಿಗೂ ಕೂಡ ನೋಡುವಂತಹ ಅವಕಾಶ ಸದ್ಯಕ್ಕೆ ಕೊಟ್ಟಿರುವಂತದ್ದು. ಲಿಕೇಶ್, ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗೆ. ಇಂತೂ ಈಗ ಮೈಸೂರಿನಲ್ಲಿ ದರ್ಶನ್ ಸಿನಿಮಾ ಚಿತ್ರೀಕರಣಕ್ಕೆ ಎಲ್ಲ ಶುಭಾರಂಭ ದೊರೆತಿರುವಂತದ್ದು. ಸೊ ಈಗ ಚಿತ್ರೀಕರಣಕ್ಕೆ ಆರಂಭಗೊಂಡಿದೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದ ಬಳಿ ಬೌನ್ಸರ್ ನಿಯೋಜನೆ ಕೂಡಗೊಂಡಿದ್ದಾರೆ. ಸಾರ್ವಜನಿಕರು ಸೇರಿ ಯಾರಿಗೂ ಕೂಡ ಒಳಗೆ ಪ್ರವೇಶ ಇಲ್ಲ, ಅಷ್ಟೊಂದು ಭದ್ರತೆ ಇದೆ. ನಜರ್ಬಾದ್ನಲ್ಲಿರುವಂತಹ ಸರ್ಕಾರಿ ಅತಿಥಿ ಗೃಹದ ಬಳಿ ಸಿನಿಮಾ ಶೂಟಿಂಗ್ನವರಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂತದ್ದು. ಸರ್ಕಾರಿ ಅತಿಥಿ ಗೃಹಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಅದನ್ನು ಹೊರತುಪಡಿಸಿ ಬೇರೆ ಯಾರಿಗೂ, ಅಂದ್ರೆ ಸಾರ್ವಜನಿಕರು ಇರಬಹುದು ಅಥವಾ ಅಭಿಮಾನಿಗಳಿರ್ಬೋದು, ಇವರು ಯಾರಿಗೂ ಕೂಡ ಅಲ್ಲಿ ಪ್ರವೇಶ ಇಲ್ಲ. ಸರ್ಕಾರಿ ಅತಿಥಿ ಗೃಹದ 3 ದ್ವಾರದಲ್ಲೂ ಕೂಡ ಬೌನ್ಸರ್ಗಳ ನಿಯೋಜನೆ ಮಾಡಲಾಗಿದೆ. ಬಿಗಿ ಭದ್ರತೆಯಲ್ಲಿ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಶೂಟಿಂಗ್ ಕೂಡ ನಡೀತಾ ಇರುವಂತದ್ದು. ಹಿಂದೆ ಸಾಕಷ್ಟು ಬಾರಿ ಬೆಂಗಳೂರಲ್ಲೂ ಕೂಡ ಶೂಟಿಂಗ್ ನಡೆಸಲಾಗಿತ್ತು. ಸೊ ಅದಾದ ನಂತರ ಮೈಸೂರಿನಲ್ಲಿ ಈಗ ಚಿತ್ರೀಕರಣ ಮುಂದುವರಿತಾ ಇದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ವಿನೋದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಅಂತೂ ಇಂತೂ ಈಗ ಮೈಸೂರಿನಲ್ಲಿ ಡೆವಿಲ್ ಚಿತ್ರೀಕರಣದ ಶೂಟಿಂಗ್ ಶುರುವಾಗ್ತಾ ಇರುವಂತದ್ದು. ಜೊತೆಗೆ ಸಾರ್ವಜನಿಕರೇ ಆಗಲಿ ಅಭಿಮಾನಿಗಳಿಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಸದ್ಯ ಅಪ್ಡೇಟ್ಸ್ ಅನ್ನ ನೀಡೋದಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಿಕೇಶ್, ಈಗಾಗಲೇ ಏನು ಡೆವಿಲ್ ಸಿನಿಮಾದಲ್ಲಿ ಮೈಸೂರಿನಲ್ಲಿ ಚಿತ್ರೀಕರಣ